ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಇದೀಗ ಮುಖ್ಯಾಂಶಗಳು. ಬಂಜರಾಗುತ್ತಿದೆ ಗೋಧಿಯ ಬಟ್ಟಲು, ಕರ್ನಾಟಕಕ್ಕೆ ಇದು ಎಚ್ಚರಿಕೆಯ ಘಂಟೆ. ಏಲಕ್ಕಿ ಬೆಳೆಯಲು ಉತ್ತರಾಖಂಡದೊಂದಿಗೆ ಒಪ್ಪಂದ ಮಾಡಿಕೊಂಡ ಸ್ಪೈಸ್ ಬೋರ್ಡ್. ಆಹಾರವೋ ಅಥವಾ ಇಥೆನಾಲ್ ಎನ್ನುವ ಪ್ರಶ್ನೆಗೆ ಆಹಾರ ಮತ್ತು ಎಥೆನಾಲ್ ಎಂದ ನೀತಿ ಆಯೋಗ. ಸಾಮಾನ್ಯ ಭತ್ತದ ಸರಕನ್ನು ತಡೆ ಹಿಡಿದ ಕಸ್ಟಮ್ಸ್ ಅಧಿಕಾರಿಗಳು, ಗೊಂದಲದಲ್ಲಿ ರೈತರು. ದಿಲ್ಲಿಗಿಂತ ಹಳ್ಳಿಯೇ ಲೇಸು ಎಂದ ರೈತರು, ಗ್ರಾಮೀಣ ಭಾಗದ ಜನರ ತಿಂಗಳ ಆದಾಯ ಹೆಚ್ಚಾಗಿದೆ ಎನ್ನುತ್ತಿದೆ ನಬಾರ್ಡ್ನ ಸರ್ವೆ. ಕೃಷಿಯಿಂದ ವಿಮುಖವಾಗುತ್ತಿರುವ ಯೋಜನಾಂಗ ಭಾರತದ್ದೊಂದೇ ಅಲ್ಲ, ಇದು ಜಾಗತಿಕ ಸಮಸ್ಯೆ. ಇದೀಗ ವಾರ್ತೆಗಳ ವಿವರ. ಬಂಜರಾಗುತ್ತಿದೆ ಗೋಧಿಯ ಬಟ್ಟಲು, ಕರ್ನಾಟಕಕ್ಕೆ ಇದು ಎಚ್ಚರಿಕೆಯ ಘಂಟೆ. ಈ ವರ್ಷ ಅತ್ಯುತ್ತಮ ಮುಂಗಾರಿನಿಂದ ಪಂಜಾಬ್ ರಾಜ್ಯದಲ್ಲಿ ಭತ್ತದ ಬಿತ್ತನೆ ಹೆಚ್ಚಿದ್ದು, ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸುವುದಾದರೆ ಒಳ್ಳೆಯ ಭತ್ತದ ಇಳುವರಿಯನ್ನು ನಿರೀಕ್ಷಿಸಲಾಗಿದೆ. ಹಿಂಗಾರಿನಲ್ಲಿ ಗೋಧಿಯನ್ನು ಬೆಳೆಯಲು ಸಕಲ ಸಿದ್ಧತೆ ನಡೆಯುತ್ತಿದ್ದು, ಪ್ರತಿ ಬಾರಿಯಂತೆ ಶಿಫಾರಸು ಮಾಡಿದ್ದಕ್ಕಿಂತಲೂ ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ನೀಡಿ ಒಳ್ಳೆಯ ಇಳುವರಿ ಪಡೆಯಲು ಪಂಜಾಬ್ ರೈತರು ಸಿದ್ಧರಾಗಿದ್ದಾರೆ. ಆದರೆ ನಿಧಾನವಾಗಿ ಪಂಜಾಬ್ ರಾಜ್ಯದ ಕೃಷಿ ಭೂಮಿಗಳು ಬಂಜರಾಗುತ್ತಿರುವುದು ಕಳವಳ ತರಿಸುವ ವಿಷಯವಾಗಿದೆ. ದೇಶದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಗೊಬ್ಬರದ ಪ್ರಮಾಣದ 2ರಷ್ಟು ಗೊಬ್ಬರವನ್ನು ಪಂಜಾಬ್ನಲ್ಲಿ ಉಪಯೋಗಿಸಲಾಗುತ್ತದೆ. ಪಂಚ ನದಿಗಳ ನಾಡಿನಲ್ಲಿ ನೀರಿನ ಕೊರತೆ ಅಷ್ಟಾಗಿ ಇಲ್ಲದಿರುವುದರಿಂದ ಬಹಳಷ್ಟು ಕಡೆ 2 ಬಾರಿ ಭತ್ತವನ್ನು ನಾಟಿ ಮಾಡುವುದು ಉಂಟು. ಕೆಲವೊಂದು ಕಡೆ ವರ್ಷ ಪೂರ್ತಿ ಜಮೀನಿನಲ್ಲಿ ಬೆಳೆ ಬೆಳೆಯುತ್ತಾರೆ. ಇದರ ಪರಿಣಾಮ ಮಾತ್ರ ಭೂಮಿಯ ಫಲವತ್ತತೆಯ ಮೇಲಾಗುತ್ತಿದೆ. ಹೀಗೆ ಮುಂದುವರೆದರೆ ಕೆಲವೇ ವರ್ಷಗಳಲ್ಲಿ ಭೂಮಿ ಸಂಪೂರ್ಣವಾಗಿ ಬರಡಾಗುತ್ತದೆ ಎನ್ನುವ ಆತಂಕ ಕೆಲ ರೈತರನ್ನು ಕಾಡಲಾರಂಭಿಸಿದೆ. 10 ವರ್ಷಗಳ ಹಿಂದೆ ಪಂಜಾಬ್ ರಾಜ್ಯದಲ್ಲಿ 1 ಎಕರೆಯ ಭತ್ತದ ಇಳುವರಿಯ ಸರಾಸರಿ 38 ಕ್ವಿಂಟಾಲ್ನಷ್ಟಿತ್ತು. ಅದೇ ರೀತಿ ಗೋಧಿಯ ಸರಾಸರಿ ಇಳುವರಿ ಎಕರೆಗೆ 28 ಕ್ವಿಂಟಾಲ್ ಇತ್ತು. ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯಿಂದ ಉತ್ತಮ ಇಳುವರಿ ಕೊಡುವ ತಳಿಗಳ ಅಭಿವೃದ್ಧಿಯಿಂದ ದೇಶದ ಇತರೆ ಭಾಗದಲ್ಲಿ ಭತ್ತ ಮತ್ತು ಗೋಧಿಯ ಉತ್ಪಾದಕತೆ ಹೆಚ್ಚಾಗಿದ್ದರೆ ಪಂಜಾಬ್ನಲ್ಲಿ ಮಾತ್ರ ಉತ್ಪಾದಕತೆ ಕುಸಿದಿದೆ. ಪಂಜಾಬ್ನಲ್ಲಿ ಸದ್ಯಕ್ಕೆ ಪ್ರತಿ ಎಕರೆಗೆ ಭತ್ತದ ಸರಾಸರಿ ಇಳುವರಿ 34 ಕ್ವಿಂಟಾಲ್ಗೆ ಇಳಿದಿದೆ. ಅದೇ ರೀತಿ ಗೋಧಿಯ ಇಳುವರಿ ಸಹ ಪ್ರತಿ ಎಕರೆಗೆ 26 ಕ್ವಿಂಟಾಲ್ಗೆ ಇಳಿದಿದೆ. ಆದರೆ ವರ್ಷದಿಂದ ವರ್ಷಕ್ಕೆ ರೈತರು ಬಳಸುವ ರಾಸಾಯನಿಕ ಗೊಬ್ಬರದ ಪ್ರಮಾಣ ಮಾತ್ರ ಹೆಚ್ಚಾಗುತ್ತಲೇ ಇದ್ದು, ಕಳೆದ 20 ವರ್ಷಕ್ಕೆ ಹೋಲಿಸಿದರೆ ಭತ್ತದ ಗದ್ದೆಗಳಲ್ಲಿ ಬಳಸುತ್ತಿದ್ದ ಯೂರಿಯಾ ಗೊಬ್ಬರದ ಪ್ರಮಾಣ ಶೇಕಡ 350ರಷ್ಟು ಹೆಚ್ಚಾಗಿದೆ. 20 ವರ್ಷದ ಹಿಂದೆ ಪ್ರತಿ ಎಕರೆ ಭತ್ತ, ಗೋಧಿ ಅಥವಾ ಮೆಕ್ಕೆಜೋಳಕ್ಕೆ ಕೇವಲ 4ರಿಂದ 5 ಯೂರಿಯಾ ಗೊಬ್ಬರದ ಚೀಲಗಳು ಸಾಕಾಗುತ್ತಿದ್ದವು. ಅದೇ ಈಗ ಪ್ರತಿ ಎಕರೆಗೆ ಸುಮಾರು 15ರಿಂದ 20 ಯೂರಿಯಾ ಗೊಬ್ಬರದ ಚೀಲಗಳನ್ನು ಹಾಕುತ್ತಿದ್ದಾರೆ. ಕರ್ನಾಟಕದ ಬಹುತೇಕ ಕೃಷಿ ಜಮೀನುಗಳಲ್ಲಿ ಸಾವಯವ ಇಂಗಾಲದ ಪ್ರಮಾಣ 0.50ಗಿಂತಲೂ ಕಡಿಮೆ ಆಗಿದೆ ಎನ್ನುವ ಆಘಾತಕಾರಿ ಸುದ್ದಿಯನ್ನು ನಾವು ಬಿತ್ತರಿಸಿದ್ದೆವು. ನಮ್ಮಲ್ಲೂ ಸಹ, ಅದರಲ್ಲೂ ತುಂಗಭದ್ರಾ ಮತ್ತು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೇಕಾಬಿಟ್ಟಿ ನೀರು ಗೊಬ್ಬರ ಕೊಟ್ಟು ರೈತರು ಕಬ್ಬು ಮತ್ತು ಭತ್ತವನ್ನು ಬೆಳೆಯುತ್ತಿದ್ದು, ಅವರಿಗೆ ಅರಿವಿಲ್ಲದಂತೆಯೇ ಮಣ್ಣನ್ನು ಬಂಜರು ಮಾಡುತ್ತಿದ್ದಾರೆ. ನಮ್ಮ ಮಣ್ಣಿನ ಪರಿಸ್ಥಿತಿ ಪಂಜಾಬ್ನಷ್ಟು ಕೆಟ್ಟಿಲ್ಲವಾದರೂ ಪಂಜಾಬ್ನ ಪರಿಸ್ಥಿತಿ ನಮಗೊಂದು ಎಚ್ಚರಿಕೆಯ ಘಂಟೆಯಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಏಲಕ್ಕಿ ಬೆಳೆಯಲು ಉತ್ತರಾಖಂಡದೊಂದಿಗೆ ಒಪ್ಪಂದ ಮಾಡಿಕೊಂಡ ಸ್ಪೈಸ್ ಬೋರ್ಡ್. ಏಲಕ್ಕಿ ಬೆಳೆಯನ್ನು ಉತ್ತರ ಭಾರತಕ್ಕೂ ವಿಸ್ತರಿಸುವ ಕಾರ್ಯದಲ್ಲಿ ತೊಡಗಿರುವ ಸ್ಪೈಸ್ ಬೋರ್ಡ್ ಇದೀಗ ಉತ್ತರಾಖಂಡ ಸರ್ಕಾರದೊಂದಿಗೆ ಏಲಕ್ಕಿ ಬೆಳೆಯನ್ನು ಪ್ರೋತ್ಸಾಹಿಸುವ ಬಗೆಗಿನ ಹೊಸ ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಅದೇ ರೀತಿ ಏಲಕ್ಕಿ ಮತ್ತಿತರ ಸಾಂಬಾರು ಬೆಳೆಗಳಿಗೆ ಸರಿಯಾದ ಮಾರುಕಟ್ಟೆ, ಸಂಸ್ಕರಣೆ ಮತ್ತು ರಫ್ತಿಗೆ ಅವಕಾಶ ಕಲ್ಪಿಸಿಕೊಡಲು ಹೌಸ್ ಆಫ್ ಹಿಮಾಲಯಾಸ್ ಕಂಪನಿಯೊಂದಿಗೂ ಸಹ ಸ್ಪೈಸ್ ಬೋರ್ಡ್ ಹೊಸ ಒಪ್ಪಂದಕ್ಕೆ ಸಹಿ ಹಾಕಿದೆ. ನಿನ್ನೆ ಉತ್ತರಾಖಂಡದ ತೋಟಗಾರಿಕಾ ಮಿಷನ್ನ ಹೆಚ್ಚುವರಿ ನಿರ್ದೇಶಕರಾಗಿರುವ ಶ್ರೀ ರತನ್ ಕುಮಾರ್ ಮತ್ತು ಸ್ಪೈಸ್ ಬೋರ್ಡ್ನ ನಿರ್ದೇಶಕರಾಗಿರುವ ಡಾಕ್ಟರ್ AB ರಮಶ್ರೀ ಅವರು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದರು. ಈ ಒಪ್ಪಂದದ ಪ್ರಕಾರ
ಸ್ಪೈಸ್ ಬೋರ್ಡ್ ಮತ್ತು ಉತ್ತರಾಖಂಡದ ತೋಟಗಾರಿಕಾ ಇಲಾಖೆ ರಾಜ್ಯದಲ್ಲಿ ಏಲಕ್ಕಿ ಬೆಳೆಯಲು ಸರಿಯಾದ ಪ್ರದೇಶವನ್ನು ಆಯ್ದು ಸೂಕ್ತ ರೀತಿಯಲ್ಲಿ ರೈತರಿಗೆ ತರಬೇತಿ ಕೊಟ್ಟು ರಾಜ್ಯದಲ್ಲಿ ಏಲಕ್ಕಿ ಬೆಳೆಯನ್ನು ಬೆಳೆಯಲು ಪ್ರೋತ್ಸಾಹಿಸಲಿವೆ. ಆಹಾರವೋ ಅಥವಾ ಇಥೆನಾಲ್ ಎನ್ನುವ ಪ್ರಶ್ನೆಗೆ ಆಹಾರ ಮತ್ತು ಎಥೆನಾಲ್ ಎಂದ ನೀತಿ ಆಯೋಗ. ಭಾರತ ಸರ್ಕಾರ 2030 ಒಳಗೆ ಪೆಟ್ರೋಲ್ಗೆ 20% ಇಥೆನಾಲ್ ಬೆರೆಸುವ ಯೋಜನೆಯನ್ನು ಹಾಕಿಕೊಂಡಿದ್ದು, ಈ ಯೋಜನೆಯ ಅಂಗವಾಗಿ ಕಬ್ಬು, ಆಲೂಗಡ್ಡೆ, ಮೆಕ್ಕೆಜೋಳ ಮತ್ತಿತರ ಆಹಾರ ಧಾನ್ಯಗಳಿಂದ ಇಥೆನಾಲ್ ತಯಾರಿಸುವಂತೆ ತಿಳಿಸಿತ್ತು. ಇದಲ್ಲದೆ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಇಥೆನಾಲ್ ತಯಾರಿಕಾ ಘಟಕಗಳನ್ನು ತಯಾರಿಸುವುದನ್ನು ಸಹ ಉತ್ತೇಜಿಸಿತ್ತು. ಸರ್ಕಾರದ ಈ ನಡೆಯಿಂದ ಯಾವತ್ತಿನ ಹಾಗೆ ಹಲವಾರು ಪರಿಸರ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರ ವಿರೋಧ ವ್ಯಕ್ತವಾಗಿತ್ತು. ಆಹಾರ ಧಾನ್ಯಗಳನ್ನು ಇಥೆನಾಲ್ ಬಳಕೆಗೆ ಬಳಸುವುದನ್ನು ವಿರೋಧಿಸಿದ ಹೋರಾಟಗಾರರು, ಹೀಗೆ ಮಾಡಿದರೆ ದೇಶದ ಜನರು ತಿನ್ನಲು ಅನ್ನವಿಲ್ಲದ ಪರಿಸ್ಥಿತಿಗೆ ಹೋಗಬೇಕಾಗುತ್ತದೆ ಎಂದು ಸರ್ಕಾರವನ್ನು ಜರಿದಿದ್ದರು. ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ನಡೆಸಲು ನೀತಿ ಆಯೋಗವೊಂದನ್ನು ಸರ್ಕಾರ ರಚಿಸಿ ತನ್ನ ಅಭಿಪ್ರಾಯವನ್ನು ತಿಳಿಸುವಂತೆ ನೀತಿ ಆಯೋಗವನ್ನು ಕೇಳಿಕೊಂಡಿತ್ತು. ಆಹಾರವೋ ಅಥವಾ ಇಥೆನಾಲೋ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನು ಪರಿಶೀಲಿಸಿ ಆಹಾರ ಮತ್ತು ಇಥೆನಾಲ್ ಎನ್ನುವ ನಿರ್ಧಾರಕ್ಕೆ ನೀತಿ ಆಯೋಗ ಬಂದಿದೆ ಎನ್ನಲಾಗಿದೆ. ಭಾರತ ಈಗಾಗಲೇ ತನಗೆ ಬೇಕಿರುವುದಕ್ಕಿಂತ ಹೆಚ್ಚಿಗೆ ಆಹಾರ ಧಾನ್ಯಗಳನ್ನು ಬೆಳೆಯುತ್ತಿದೆ. ಇದರಿಂದ ಕಬ್ಬನ್ನಾಗಲಿ ಅಥವಾ ಇನ್ನಿತರ ಆಹಾರ ಧಾನ್ಯಗಳನ್ನು ಇಥೆನಾಲ್ ಬಳಕೆಗೆ ಬಳಸುವುದರಿಂದ ದೇಶದ ಆಹಾರ ವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ನೀತಿ ಆಯೋಗದ ಸದಸ್ಯರಾಗಿರುವ ರಮೇಶ್ ಚಂದ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಾಮಾನ್ಯ ಭತ್ತದ ಸರಕನ್ನು ತಡೆಹಿಡಿದ ಕಸ್ಟಮ್ಸ್ ಅಧಿಕಾರಿಗಳು, ಗೊಂದಲದಲ್ಲಿ ರೈತರು. ಭಾರತ ಸರ್ಕಾರ ಸೆಪ್ಟೆಂಬರ್ 28ರಂದು ಬಾಸುಮತಿಯಲ್ಲದ ಸಾಮಾನ್ಯ ಭತ್ತದ ರಫ್ತಿಗೆ ಅವಕಾಶ ನೀಡಿತ್ತು. ಇದರಿಂದ ಬಹಳ ಖುಷಿಯಾಗಿದ್ದ ರೈತರು ತಾವು ಬೆಳೆದ ಭತ್ತವನ್ನು ರಫ್ತು ಮಾಡಲು ವ್ಯಾಪಾರಿಗಳಿಗೆ ಮಾರತೊಡಗಿದ್ದರು. ಸರ್ಕಾರ ಸಹ ಕನಿಷ್ಠ ರಫ್ತು ಸುಂಕವನ್ನು ಹಾಕಿದ್ದರಿಂದ ರೈತರಿಗೆ ಒಳ್ಳೆಯ ಬೆಲೆ ಕೂಡ ಬಂದಿತ್ತು. ಆದರೆ ಈಗ ವಿದೇಶಕ್ಕೆ ರಫ್ತಾಗುತ್ತಿದ್ದ ಸಾಮಾನ್ಯ ಭತ್ತದ ಸರಕನ್ನು ಭಾರತದ ಬಂದರಿನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ತಡೆಹಿಡಿದಿದ್ದು ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ತಲೆನೋವಾಗಿ ಪರಿಣಮಿಸಿದೆ. ದೇಶದ ಪ್ರಮುಖ ಬಂದರಿನಲ್ಲಿ ಭಾರತದಿಂದ ರಫ್ತಾಗುವ ಮೊಟ್ಟ ಮೊದಲ ಸಾಮಾನ್ಯ ಭತ್ತದ ಕಂಟೇನರ್ಗಳನ್ನು ತಡೆಹಿಡಿದ ಕಸ್ಟಮ್ಸ್ ಅಧಿಕಾರಿಗಳು ಭತ್ತದ ಸರಕು ಭಾರತವನ್ನು ದಾಟಲು ಬಿಡುತ್ತಿಲ್ಲ. ಇದರಿಂದ ವ್ಯಾಪಾರಸ್ಥರಿಗೆ ಟನ್ಗೆ $70ನಷ್ಟು ನಷ್ಟವಾಗುತ್ತಿದೆ. ಈ ರೀತಿ ಭತ್ತವನ್ನು ತಡೆದು ನಿಲ್ಲಿಸಿರುವ ಬಗ್ಗೆ ಸರಿಯಾದ ಕಾರಣವನ್ನು ಸಹ ಕಸ್ಟಮ್ಸ್ ಅಧಿಕಾರಿಗಳು ನೀಡುತ್ತಿಲ್ಲ ಎನ್ನಲಾಗಿದೆ. ಈ ಎಲ್ಲ ಗೊಂದಲದ ಕಾರಣದಿಂದ ಮಾರುಕಟ್ಟೆಯಲ್ಲಿ ಸಾಮಾನ್ಯ ಭತ್ತದ ಖರೀದಿಗೆ ರಫ್ತು ಮಾಡುವ ವ್ಯಾಪಾರಿಗಳು ಅಷ್ಟಾಗಿ ಆಸಕ್ತಿ ತೋರದೇ ಇರುವುದು ರೈತರಿಗೆ ನಿರಾಸೆಯನ್ನು ಉಂಟುಮಾಡಿದೆ. ಇದೀಗ ಒಂದು ವಾಣಿಜ್ಯ ವಿರಾಮವನ್ನು ತೆಗೆದುಕೊಳ್ಳೋಣ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ದಿಲ್ಲಿಗಿಂತ ಹಳ್ಳಿಯೇ ಲೇಸು ಎಂದ ರೈತರು. ಗ್ರಾಮೀಣ ಭಾಗದ ಜನರ
ತಿಂಗಳ ಆದಾಯ ಹೆಚ್ಚಾಗಿದೆ ಎನ್ನುತ್ತಿದ್ದೇ ನಬಾರ್ಡ್ನ ಸರ್ವೆ. ಪ್ರತಿ 5 ವರ್ಷಕ್ಕೊಮ್ಮೆಯಂತೆ ನಡೆಸುವ ಆಲ್ ಇಂಡಿಯಾ ರೂರಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವೆಯ ಅಂಕಿಅಂಶವನ್ನು ನಬಾರ್ಡ್ ಬಿಡುಗಡೆಗೊಳಿಸಿದ್ದು 2015-16ಕ್ಕೆ ಹೋಲಿಸಿದರೆ ಭಾರತದ ಗ್ರಾಮೀಣ ಭಾಗದ ಜನರ ಜೀವನ ಶೈಲಿ ಮತ್ತು ಆದಾಯ ಹೆಚ್ಚಾಗಿದ್ದು ತಿಳಿದುಬಂದಿದೆ. 2021-22ರಲ್ಲಿ ನಡೆಸಲಾದ ಸರ್ವೆಯ ಅಂಕಿಅಂಶವನ್ನು 3 ವರ್ಷದ ನಂತರ ನಬಾರ್ಡ್ ಬಿಡುಗಡೆ ಮಾಡಿದ್ದು, ಕೋವಿಡ್ನ ತೊಂದರೆಯ ನಡುವೆಯೂ ಸಹ ಭಾರತದ ಗ್ರಾಮೀಣ ಜನರ ತಿಂಗಳ ಆದಾಯ 8,059 ರೂಪಾಯಿಯಿಂದ 12,698 ರೂಪಾಯಿಗೆ ಏರಿಕೆಯಾಗಿದೆ. ಗ್ರಾಮೀಣ ಭಾರತದಲ್ಲಿ ಕೃಷಿ ಚಟುವಟಿಕೆ ನಡೆಸುವ ರೈತಾಪಿ ವರ್ಗದ ಜನರು ಉಳಿದವರಿಗಿಂತ ಹೆಚ್ಚು ಲಾಭವನ್ನು ಗಳಿಸುತ್ತಿದ್ದಾರೆ ಎಂದು ನಬಾರ್ಡ್ ತಿಳಿಸಿದೆ. ಪ್ರತಿ ವರ್ಷ ಗ್ರಾಮೀಣ ಭಾಗದವರು ಮಾಡುತ್ತಿದ್ದ ಖರ್ಚಿನ ಮೊತ್ತ ಕೂಡ ಅಲ್ಪ ಹೆಚ್ಚಾಗಿದೆ. ಗ್ರಾಮೀಣ ಭಾಗದ ಜನರ ಒಟ್ಟಾರೆ ಉಳಿತಾಯ, ಶಿಕ್ಷಣ, ಜೀವನ ಶೈಲಿಯಲ್ಲಿ ಸಹ ಸುಧಾರಣೆ ಕಂಡುಬಂದಿದ್ದು, ರೈತರು ಉತ್ತಮ ಲಾಭದತ್ತ ಮುಖ ಮಾಡಿದ್ದಾರೆ ಎನ್ನುವುದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇಷ್ಟೆಲ್ಲ ಧನಾತ್ಮಕ ಅಂಶಗಳ ನಡುವೆ ಸರಾಸರಿ ಜಮೀನು ಹಿಡುವಳಿ 2.7 ಎಕರೆಯಿಂದ 1.85 ಎಕರೆಗೆ ಇಳಿದಿರುವುದು ಗ್ರಾಮೀಣ ಭಾಗದ ಜನರ, ಅದರಲ್ಲೂ ಮುಖ್ಯವಾಗಿ ರೈತರು ಸಾಲದ ಮೇಲಿನ ಅವಲಂಬನೆಯನ್ನು ಹೆಚ್ಚು ಮಾಡಿರುವುದು ಚಿಂತಿಸುವ ವಿಷಯವಾಗಿದೆ. ಅಂಬ್ರಿವಾ ಕಳೆನಾಶಕವನ್ನು ಮಾರುಕಟ್ಟೆಗೆ ತಂದ ಎಫ್ಎಂಸಿ. ಕೃಷಿ ರಾಸಾಯನಿಕಗಳನ್ನು ತಯಾರಿಸುವುದರಲ್ಲಿ ಮುಂಚೂಣಿಯಲ್ಲಿರುವ ಎಫ್ಎಂಸಿ ಕಂಪನಿ ಗೋಧಿ ಮತ್ತು ಬೇಳೆಕಾಳು ಬೆಳೆಗಳಲ್ಲಿ ಕಳೆ ನಿಯಂತ್ರಿಸಲು ರೈತರಿಗೆ ಅನುಕೂಲವಾಗುವ ಅಂಬ್ರಿವಾ ಕಳೆನಾಶಕವನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದು, ಕಂಪನಿಯ ಇತರ ಕೃಷಿ ರಾಸಾಯನಿಕಗಳಂತೆ ಇದೂ ಸಹ ರೈತರ ನಡುವೆ ಹೆಚ್ಚು ಜನಪ್ರಿಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಐಸೋಫ್ಲೆಕ್ಸ್ ಮತ್ತು ಮೆಟ್ರಿಬ್ಯೂಸಿನ್ ರಾಸಾಯನಿಕಗಳನ್ನು ಹೊಂದಿರುವ ಅಂಬ್ರಿವಾ ಉದಯೋತ್ತರ ಕಳೆನಾಶಕವಾಗಿದ್ದು, ಗೋಧಿಯಲ್ಲಿ ಸರ್ವೇ ಸಾಮಾನ್ಯವಾದ ಫಿಲಾರಿಸ್ ಜಾತಿಯ ಕಳೆಗಳನ್ನು ನಿಯಂತ್ರಿಸುತ್ತದೆ ಎನ್ನಲಾಗಿದೆ. ಕೃಷಿಯಿಂದ ವಿಮುಖವಾಗುತ್ತಿರುವ ಯುವಜನಾಂಗ ಭಾರತದ್ದೊಂದೇ ಅಲ್ಲ, ಇದು ಜಾಗತಿಕ ಸಮಸ್ಯೆ. ಯುವಕರಿಗೆ ಕೃಷಿಯಲ್ಲಿ ಆಸಕ್ತಿ ಕಡಿಮೆಯಾಗಿ ಅವರು ಕೃಷಿಯಿಂದ ವಿಮುಖರಾಗಿ ಪಟ್ಟಣದೆಡೆಗೆ ವಲಸೆ ಹೋಗುತ್ತಿರುವುದು ಭಾರತದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವ ದೃಶ್ಯ. ಆದರೆ ಇದೇ ಪರಿಸ್ಥಿತಿ ಪ್ರಪಂಚದೆಲ್ಲೆಡೆ ಇದ್ದು ಯುವಕರನ್ನು ಕೃಷಿಯೆಡೆಗೆ ವಾಪಸ್ ಸೆಳೆಯದೇ ಇದ್ದರೆ ಇದೊಂದು ಜಾಗತಿಕ ಸಮಸ್ಯೆಯಾಗಲಿದೆ ಎನ್ನಲಾಗಿದೆ. ಪ್ರತಿ ವರ್ಷವೂ ಸಹ ಅಮೆರಿಕಾದ ಸೋಮರ್ಸೆಟ್ ನಗರದಲ್ಲಿ ವಾರ್ಷಿಕ ಡೈರಿ ಶೋವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ವರ್ಷ ಆನ್ಯುವಲ್ ಡೈರಿ ಶೋನಲ್ಲಿ ಡೈರಿ ರಿಕ್ರೂಟ್ಮೆಂಟ್ ಡ್ರೈವ್ ಅಥವಾ ಡೈರಿಗಾಗಿ ಕೆಲಸಗಾರರನ್ನು ನೇಮಕಾತಿ ಮಾಡಿಕೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನೇಮಕಾತಿ ಕಾರ್ಯಕ್ರಮದ ಬಗ್ಗೆ ಯುವಕರು ತೀರಾ ನಿರಾಸಕ್ತಿ ತೋರಿದ್ದು, ಡೈರಿಯಲ್ಲಿ ಕೆಲಸ ಮಾಡಲು ಯಾವುದೇ ಉತ್ಸಾಹವನ್ನು ತೋರಿಲ್ಲವೆಂದು ತಿಳಿದುಬಂದಿದೆ. ದ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ನಲ್ಲಿ ಕೆರಿಯರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ರೂತಿ ಪೀಟರ್ಸನ್ ಈ ಸಂದರ್ಭದಲ್ಲಿ ಮಾತನಾಡಿ, ಕೃಷಿಯಲ್ಲಿ ಲಾಭವಿಲ್ಲ ಎನ್ನುವ ತಪ್ಪು ಕಲ್ಪನೆ ಈಗಿನ ಯುವಕರಿಗೆ ಬಂದುಬಿಟ್ಟಿದೆ. ಈ ಕಾರಣದಿಂದಲೇ ಇವತ್ತಿನ ಡೈರಿ ರಿಕ್ರೂಟ್ಮೆಂಟ್ ಡ್ರೈವ್ನಲ್ಲಿ ಯಾವ ಯುವಕರೂ ಸಹ ಪಾಲ್ಗೊಂಡಿಲ್ಲ ಎಂದರು. ಅಮೆರಿಕಾದ 50% ಡೈರಿಗಳು ಮತ್ತು 60% ಫಾರ್ಮ್ಗಳು ಕೃಷಿ ಕಾರ್ಮಿಕರ ಕೊರತೆಯನ್ನು ಅನುಭವಿಸುತ್ತಿವೆ ಎಂದು ತಿಳಿದುಬಂದಿದೆ. ಇದು ಕೇವಲ ಅಮೆರಿಕಾದೋ ಅಥವಾ ಭಾರತದ್ದೋ ಮಾತ್ರವಲ್ಲದೆ ಇದು ಜಾಗತಿಕ ಸಮಸ್ಯೆಯಾಗಿದ್ದು, ಈ ಕೂಡಲೇ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿ ಕುರಿತಾದ ನಿರಂತರ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಫಾರ್ಮ್ ಟಿವಿಯಲ್ಲಿ. ನಮಸ್ಕಾರ.